ಗುಣವಾಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಮೂರು ತಂಡಗಳು ಸೋಲನ್ನು ಒಪ್ಪಿಕೊಂಡು ಮನೆಯ ಕಡೆಗೆ ತಮ್ಮ ನಿಲುವು ಭೀಕರ ಮಳೆ ತತ್ತರಿಸಿದ ಈ ತಂಡಗಳು ಬಹಳಷ್ಟು ವರ್ತಿದ್ದರೆ ಮಾತ್ರ ಈ ಫುಟ್ಬಾಲ್ ಎಂಬ ಆಟದಲ್ಲಿ ವಿಜಯಶಾಲಿಯಾಗುವುದು. ಕಾರಣ 7 ಆಟಗಾರರಿದ್ದರೆ 7 ಆಟಗಾರರು ಕೂಡ ಸಮಾನತೆ ರೀತಿಯಲ್ಲಿ ಹಾಡಿದರೆ ಮಾತ್ರ ತಂಡ ಗೆಲ್ಲುವಾಗಬಹುದು. ನಾನೇ ಗೋಲ್ ಹೊಡಿಬೇಕು ಅಂತೇಳಿ ಯಾವ ತಂಡದ ಆಟಗಾರರು ನಿರ್ಣಯವನ್ನು ಮಾಡಿದ ಆ ತಂಡ ಖಂಡಿತವಾಗಿ ನೋಡಿ. ಆಟಗಾರರೇ ಸ್ವಲ್ಪ ಜಾಗರೂಕತೆಯಾಗಿ ಆಡಿ ಇವತ್ತು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರು. ತಮ್ಮ ದೇಹಕ್ಕೆ ಯಾವುದೇ ಗಾಯವಾದರೆ ಖಂಡಿತವಾಗಿಯೂ ತಾವು ಬಹಳಷ್ಟು ಕಾಲಾವಕಾಶ ಪಡೆಯಬೇಕು. ಹೊರಭಾಗದಲ್ಲಿ ತಿಳಿಸ್ತಾ ಇದೆ. ಸ್ಟಾರ್ ಸೂಪರ್ ಸಂಘದ ಕಾಪಿನಲ್ಲಿ 1 ಅಂಕವನ್ನು ಬಂದಾಗಿದೆ. ಈಗರಾಗಿ ತಂಡಕ್ಕೆ 1 ಅಂಕ ಬರೆಯಬೇಕಾಗಿದೆ, ಸಂಭವಗೊಳ್ಳಬೇಕಾಗಿದೆ. ಕಾರಣ ನೋಡಿದರೆ ಬಹಳಷ್ಟು ಸುದ್ದಿಗಾಳಿ ನೋಡಬೇಕಾದ್ರೆ ಈಗರಾಗಿ ತಂಡಕ್ಕೆ 1 ಗೋಲು ಬಂದರೆ ಮಾತ್ರ ನೋಡಿದರಿಗೆ ಸಮಾನ ರೀತಿಯಲ್ಲಿ ಪಂದ್ಯಾಕೂಟ ಬಹಳಷ್ಟು ರೋಚಕವಾಗಿ ಸಾಗಿ ಬಂದಿದೆ. 1-0 ಸ್ಕೋರ್ ಬೋರ್ಡ್, 1-0 ಸ್ಕೋರ್ ಬೋರ್ಡ್. ಅದೇ ರೀತಿ ಯಾರು ಕೂಡ ಪಂದ್ಯಾಕೂಟ ಮುಗಿದ ತಕ್ಷಣ ಹೋಗಬೇಡಿ. ಬಹಳಷ್ಟು ಅತಿಥಿ ಅಭ್ಯಾಸಕರು ನಮ್ಮೊಂದಿಗೆ ಜೊತೆಗೂಡಲಿದ್ದಾರೆ. ಬಹಳಷ್ಟು ಅತಿಥಿ ಅಭ್ಯಾಸಕರು ಸಮಯ ಸರಿಯಾಗಿ 6 ಗಂಟೆಗೆ ನಮ್ಮೊಂದಿಗೆ ಜೊತೆಗೂಡಲಿದ್ದಾರೆ. ಅದೇ ರೀತಿ ಸರ್ವ ತಂಡದ ಆಟಗಾರರು ನಮ್ಮೊಂದಿಗೆ ಸಂಘಟಿಸಬೇಕು. ನಮ್ಮೂರಿನ ಪಂದ್ಯಾಕೂಟ ಇದು ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬರಬೇಕು. ನಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಪಂದ್ಯಾಕೂಟ ಯಶಸ್ವಿಯಾಗಬಹುದು. ಕಾರಣ ಬಹಳಷ್ಟು ದಿನಗಳು ನಾವು ನೋಡಿದೆ ಕೆಲವೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಮೈದಾನದಲ್ಲಿ ಖಂಡಿತವಾಗಿ ಯುಕೆಸಿ ತಂಡದ ಸರ್ವ ಸದಸ್ಯರಿಗೆ ಸ್ಪರ್ಶಿಯ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ತಂಡದಲ್ಲಿ 1-1 ಗೋಲ್ ಆಗುವ ಸಮಯದಲ್ಲಿತ್ತು. ಆದರೆ ಓಡಬೇಕ ಹೊಡೆತ ನೇರವಾಗಿರಲಿಲ್ಲ. ಚೆಂಡಂತೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ, ಹೊರಭಾಗದಲ್ಲಿ ಚಲಿಸ್ತಾ ಇದೆ. 1-0 ಸ್ಕೋರ್ ಬೋರ್ಡ್. ಅದೇ ರೀತಿ ಇವತ್ತು ಪಂದ್ಯಾಕೂಟದ ತೀರ್ಪುಗಾರರಿಗೊಂದು ಗಟ್ಟಿ ಚಪ್ಪಾಳೆ ಕೊಟ್ಟುಬಿಡಿ. ಮಳೆಯನ್ನು ನಮ್ಮೊಂದಿಗೆ ತೀರ್ಪುಗಾರರಾಗಿ ನಮ್ಮನ್ನು ಸಹಕರಿಸಿದ್ದಾರೆ. ಅವರಿಗೊಂದು ಗಟ್ಟಿ ಚಪ್ಪಾಳೆ. ಖಂಡಿತವಾಗಿಯೂ ಇಂತಹ ಪಂದ್ಯಾಕೂಟ ಯಶಸ್ವಿಯಾಗಬೇಕಾದ್ರೆ ತೀರ್ಪುಗಾರರ